ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಲೈಫ್ ಲೈನ್ ಕನ್ನಡ ಜಿಕೆ ಅಡ್ಡಾದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಪ್ರೆಗ್ನೆನ್ಸಿ ಟೈಮಲ್ಲಿ ಲೈಂಗಿಕ ಕ್ರಿಯೆ ಮಾಡಿದರೆ ಮಗುವಿಗೆ ತೊಂದರೆ ಆಗುತ್ತಾ? ಇದಕ್ಕೆ ತಜ್ಞರು ಏನು ಹೇಳುತ್ತಾರೆ? ಈ ವಿಡಿಯೋದಲ್ಲಿನ ಮಾಹಿತಿ ಜೀವನಕ್ಕೆ ತುಂಬಾ ಉಪಯುಕ್ತವಾಗಿರಲಿದೆ. ಹಾಗಾಗಿ ಯಾರು ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಸ್ನೇಹಿತರೆ, ಗರ್ಭಧಾರಣೆಯ ನಂತರ ಸಂಭೋಗ ಕ್ರಿಯೆ ನಡೆಸಬೇಕೇ? ಬೇಡವೇ? ಯಾವಾಗ ನಡೆಸಬಹುದು? ನಡೆಸಿದರೆ ಅವರಿಗೆ ಏನಾದರೂ ತೊಂದರೆ ಆಗುತ್ತಾ? ಹುಟ್ಟೋ ಮಗುವಿಗೆ ಏನಾದರೂ ತೊಂದರೆ ಆಗುತ್ತಾ ಅಂತ ಗಂಡ ಹೆಂಡತಿಗೆ ಬಹಳಷ್ಟು ಆತಂಕ ಇರುತ್ತೆ. ಈ ಸಮಯದಲ್ಲಿ ಸಂಭೋಗ ಮಾಡಿದ್ರು ಯಾವ ರೀತಿ, ಯಾವ ಆಸನಗಳಲ್ಲಿ ಅವರು ಸೇರಬಹುದು? ಇದೆಲ್ಲ ಕೂಡ ಪ್ರಶ್ನೆಗಳು ಇರೋದು ಬಹಳ ಸಾಮಾನ್ಯ. ಆದರೆ ಬಹಳಷ್ಟು ದಂಪತಿಗಳು ಇಂತಹ ವಿಷಯಗಳನ್ನು ವೈದ್ಯರ ಹತ್ತಿರ ಬಂದು ಮುಕ್ತವಾಗಿ ಚರ್ಚೆ ಮಾಡುವುದಾಗಲಿ ಅದರ ಬಗ್ಗೆ ಮಾತಾಡೋಕೆ ಮುಜುಗರ ಪಡುತ್ತಾರೆ. ಇನ್ನು ಗರ್ಭಧರಿಸಿದ ನಂತರ ವೈದ್ಯರ ಬಳಿಗೆ ಹೋದಾಗ ವೈದ್ಯರು ಕೂಡ ತಪಾಸಣೆ ನಡೆಸಿ ಗರ್ಭಿಣಿಗೆ ನಾನಾ ರೀತಿಯ ಸಲಹೆಗಳನ್ನು ಕೊಡುತ್ತಾರೆ. ಅದರಲ್ಲಿ ಮುಖ್ಯವಾಗಿ ತಿನ್ನುವ ಆಹಾರ, ವಿಶ್ರಾಂತಿ ಪಡೆಯುವುದು, ವ್ಯಾಯಾಮ ಸೇರಿದಂತೆ ಮುಂತಾದ ವಿಷಯಗಳ ಬಗ್ಗೆ ತಿಳುವಳಿಕೆ ಕೊಡುತ್ತಾರೆ. ಆದ್ರೆ ಲೈಂಗಿಕತೆ ವಿಷಯ ಅಥವಾ ಲೈಂಗಿಕ ಸಂಪರ್ಕದ ವಿಷಯದಲ್ಲಿ ಬಹಳಷ್ಟು ವೈದ್ಯರು ಕೂಡ ಅದರ ಬಗ್ಗೆ ತಿಳುವಳಿಕೆ ಕೊಡದೇ ಇರಬಹುದು. ಅಥವಾ ದಂಪತಿಗಳು ಈ ಬಗ್ಗೆ ವೈದ್ಯರನ್ನು ಕೇಳದೇ ಇರಬಹುದು. ಆದರೆ ಕೆಲವು ಸಂದರ್ಭಗಳಲ್ಲಿ ನಾವು ಅಪಾಯಕಾರಿ ಗರ್ಭಧಾರಣೆ ಅಥವಾ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತ ಏನು ಹೇಳ್ತೀವಿ? ಅಂದ್ರೆ ಸ್ತ್ರೀಗೇನಾದರೂ ರಕ್ತಹೀನತೆ ಇದ್ದಾಗ, ಡೆಬಿಟ್ ಬ್ಲಡ್ ಪ್ರೆಷರ್, ಪದೇ ಪದೇ ಗರ್ಭಪಾತ ಆಗ್ತಾ ಇರುವಂತಹ ಸಂದರ್ಭ ಇದ್ದಾಗ ಸಂಭೋಗ ಕ್ರಿಯೆ ನಡೆಸದೇ ಇದ್ರೆ ಒಳ್ಳೆಯದು. ಗರ್ಭಿಣಿ ಮೊದಲ 3 ತಿಂಗಳಲ್ಲಿ ಆಯಾಸ, ಸುಸ್ತು, ವಾಂತಿ ಇದೆಲ್ಲ ಇದ್ದಾಗ ಆಕೆಗೆ ಸಂಭೋಗದ ಬಗ್ಗೆ ಹೆಚ್ಚಿನ ಆಸಕ್ತಿ ಇಲ್ಲದೇ ಇರಬಹುದು. ಸ್ನೇಹಿತರೆ, ಇನ್ನು 2ನೇ ತ್ರೈಮಾಸಿಕದಲ್ಲಿ ಅಂದರೆ 3 ತಿಂಗಳ ನಂತರ 4ನೇ ತಿಂಗಳಿಂದ 7 ತಿಂಗಳು ಅಥವಾ 8 ತಿಂಗಳ ತನಕ ಸಾಮಾನ್ಯವಾಗಿ ಎಲ್ಲ ಸ್ತ್ರೀಯರಿಗೆ ಬೇರೆ ಇನ್ಯಾವುದೇ ತೊಂದರೆ ಗರ್ಭಧಾರಣೆಯಲ್ಲಿಲ್ಲ. ಅಂದ್ರೆ ಆ ಸಮಯದಲ್ಲಿ ಅವರು ಸಂಭೋಗ ಕ್ರಿಯೆ ನಡೆಸಿದಾಗ ಅವರಿಗೆ ಹೆಚ್ಚಿನ ತೊಂದರೆಯಾಗಲ್ಲ. ಅದೇ 3ನೇ ತ್ರೈಮಾಸಿಕದಲ್ಲಿ ಇನ್ನೇನು ಪ್ರಸವದ ಸಮಯ ಹತ್ತಿರ ಬರ್ತಾ ಇದೆ, 9ನೇ ತಿಂಗಳಲ್ಲಿ, ಅಂದ್ರೆ ಇಂತಹ ಸಮಯದಲ್ಲಿ ಅವರಿಗೆ ಸ್ವಲ್ಪ ಹೊಟ್ಟೆ ಗಾತ್ರ ದೊಡ್ಡದಾಗಿ ಇರುತ್ತೆ. ಸಂಭೋಗ ಕ್ರಿಯೆ ನಡೆಸೋದಕ್ಕೂ ತೊಂದರೆ ಆಗಬಹುದು. ಇಂತಹ ಸಮಯದಲ್ಲಿ ಸಂಭೋಗ ನಡೆಸಿದ್ರೆ ಎಷ್ಟೋ ಸಲ ನೀರು ಹೋಗುವಂಥದ್ದು, ನೀರಿನ ಚೀಲ ಒಡೆದುಕೊಳ್ಳುವುದು ಅಥವಾ ಸ್ವಲ್ಪ ರಕ್ತಸ್ರಾವವಾಗುವ ಸಾಧ್ಯತೆಗಳಿರುತ್ತೆ. ಹಾಗಾಗಿ ವೈದ್ಯರ ಬಳಿ ಚರ್ಚೆ ಮಾಡಿ ಅವರ ಗರ್ಭಧಾರಣೆಯಲ್ಲಿ ಯಾವುದೇ ತೊಡಕಿಲ್ಲ ಅಥವಾ ಅಪಾಯಕಾರಿ ಗರ್ಭಧಾರಣೆ ಆಗಿಲ್ಲ ಅಂತ ತಿಳ್ಕೊಂಡು ಎಲ್ಲ ರೀತಿ ಸರಿ ಇದ್ದಾಗ ಅವರು ಸಂಭೋಗ ಕ್ರಿಯೆ ನಡೆಸಿದರೆ ಯಾವುದೇ ತೊಂದರೆ ಇರುವುದಿಲ್ಲ. ಒಂದು ವೇಳೆ ಗರ್ಭಿಣಿ ಆದಾಗ ಗಂಡ ಹೆಂಡತಿ ವೈದ್ಯರ ಸಲಹೆ ಪಡೆದು ಕೊಡಬೇಕು ಅಂತ ಅಂದುಕೊಂಡ್ರೆ ಖಂಡಿತವಾಗಿ ಈ ಆಸನಗಳನ್ನು ನೀವು ತಪ್ಪದೇ ಪಾಲನೆ ಮಾಡಬೇಕು. ಅವುಗಳು ಯಾವುವು ಅಂದ್ರೆ, ಸ್ನೇಹಿತರೆ, ಗರ್ಭಧಾರಣೆಯ ಸಂದರ್ಭದಲ್ಲಿ ಯಾವುದೇ ಸಮಯದಲ್ಲಿ ಕೂಡ ಸಂಭೋಗ ಕ್ರಿಯೆ ಮಾಡಿದಾಗ ಯೋನಿಯ ಒಳಗಡೆ ಒತ್ತಡ ಕಡಿಮೆ ಮಾಡಬೇಕು. ಮತ್ತೆ ಹೊಟ್ಟೆಯ ಮೇಲೆ ಒತ್ತಡ ಬರುವುದನ್ನ ಕಡಿಮೆ ಮಾಡಿ ಕೆಲವು ಸಂಭೋಗಾಸನಗಳನ್ನು ರೂಢಿಸಿಕೊಳ್ಳಿ. ಕುಳಿತುಕೊಳ್ಳುವ ರೀತಿ ಅಥವಾ ಪೂರ್ತಿಯಾಗಿ ಶಿಶ್ನನ ಒಳಗಡೆ ಹೋಗದೆ ಒತ್ತಡ ಕೊಡದೇ ಇರುವಂತಹ ಸಂಭೋಗಾಸನಗಳನ್ನು ಅಥವಾ ಪಕ್ಕ ಮಲಗಿರುವಂತಹ ಸಂಭೋಗ ಇವುಗಳನ್ನು ಮಾಡಬಹುದು. ಇದನ್ನು ಹೊರತುಪಡಿಸಿ ಪರಸ್ಪರ ಪ್ರೀತಿ ಮಾಡುವುದು, ಚುಂಬನ ನೀಡುವುದು, ದೇಹವನ್ನು ಮಸಾಜ್ ಮಾಡುವುದು ಇವುಗಳನ್ನು ಮಾಡೋದರಿಂದ ಯಾವುದೇ ತೊಂದರೆ ಇಲ್ಲ. ಸ್ನೇಹಿತರೆ, ನೋಡಿದ್ರಲ್ಲ ಗರ್ಭಧಾರಣೆಯ ಸಂದರ್ಭದಲ್ಲಿ ಸಂಭೋಗ ಮಾಡುವುದು ಎಷ್ಟು ಸರಿ ಅಂತ. ಇದೇ ತರಹದ ಜೀವನಕ್ಕೆ ಸಹಾಯಕವಾಗುವ ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.